ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ ಮತ್ತೆ ಸುದ್ದಿ ಮಾಡಿದೆ. ಮೂವರು ಆರೋಪಿಗಳ ಮರಣದಂಡನೆ ವಿಚಾರ ತಮಿಳುನಾಡಿನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದ್ದು, ಈ ಸಂಬಂಧ ರಾಜಕೀಯ ಪಕ್ಷಗಳು ಅಖಾಡಕ್ಕೆ ಧುಮುಕಿವೆ. ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಪಡೆದುಕೊಂಡಿದೆ. ಮುರುಗನ್, ಪೆರಾರಿವಲನ್ ಮತ್ತು ಸಾಂತನ್ ಈ ಮೂವರು ಆರೋಪಿಗಳಿಗೆ ಕಾನೂನಿನ ಆದೇಶದಂತೆ ಸೆಪ್ಟೆಂಬರ್ 9ಕ್ಕೆ ಮರಣದಂಡನೆ ಆಗಬೇಕು. ಆದರೆ ಮರಣದಂಡನೆ ವಿಧಿಸೋದಕ್ಕೆ ತಮಿಳುನಾಡಿನಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ನಡುವೆ ಮೂವರು ದೋಷಿಗಳು ಮದ್ರಾಸ್ ಹೈಕೋರ್ಟ್ನ ಕದ ತಟ್ಟಿದ್ದು ತಮಗೆ ವಿಧಿಸಿರುವ ಮರಣದಂಡನೆ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದಾರೆ. ಇಂದು ಅರ್ಜಿಯ ವಿಚಾರಣೆ ನಡೆಯಲಿದೆ. ವಕೀಲ ಚಂದ್ರಶೇಖರನ್ ಅರ್ಜಿ ಸಲ್ಲಿಸಿದ್ದು, ಖ್ಯಾತ ವಕೀಲರಾದ ರಾಮ್ ಜೇಠ್ಮಲಾನಿ ಮತ್ತು ಮೋಹಿತ್ ಚೌಧರಿ ವಾದ ಮಂಡಿಸಲಿದ್ದಾರೆ. ದೋಷಿಗಳು ಈಗಾಗಲೇ ಜೈಲಿನಲ್ಲೇ 20 ವರ್ಷ ಕಳೆದಿದ್ದಾರೆ ಎಂದಿರುವ ಜೇಠ್ಮಲಾನಿ 11 ವರ್ಷದಷ್ಟು ತಡವಾಗಿ ಕ್ಷಮಾದಾನದ ಅರ್ಜಿಯನ್ನ ವಿಲೇವಾರಿ ಮಾಡಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮರಣದಂಡನೆ ವಿಚಾರ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಮರಣದಂಡನೆ ರದ್ದುಗೊಳಿಸುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಮೇಲೆ ಸಾಕಷ್ಟು ಒತ್ತಡ ಹೇರಲಾಗುತ್ತಿದೆ. ಆದರೆ ಜಯಲಲಿತಾ ಮಾತ್ರ ಇದು ತಮಗೆ ಸಂಬಂಧಪಡದ ವಿಷಯ ಎಂದಿದ್ದು, ರಾಷ್ಟ್ರಪತಿಗಳ ಆದೇಶವನ್ನ ಬದಲಾಯಿಸುವ ಅಧಿಕಾರ ತಮಗೆ ಇಲ್ಲ ಅಂತ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಡಿಎಂಕೆ ನಾಯಕ ಕರುಣಾನಿಧಿ ಮೂವರಿಗೂ ಕ್ಷಮಾದಾನ ನೀಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಒಂದು ವೇಳೆ ರಾಜೀವ್ ಗಾಂಧಿ ಬದುಕಿದ್ರೆ ಅವರು ಆರೋಪಿಗಳನ್ನ ಕ್ಷಮಿಸುತ್ತಿದ್ರು ಅಂತ ಹೇಳಿದ್ದಾರೆ. ಎಂಡಿಎಂಕೆ ನಾಯಕ ವೈಕೋ ಕೂಡ ಗಲ್ಲು ಶಿಕ್ಷೆ ರದ್ದುಗೊಳಿಸಬೇಕು ಅಂತ ಹೇಳಿದ್ದಾರೆ. ಆರೋಪಿಗಳು ಹೈಕೋರ್ಟ್ ಕದ ತಟ್ಟಿರೋದ್ರಿಂದ ಗಲ್ಲು ಶಿಕ್ಷೆ ವಿಳಂಬವಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ವೆಲ್ಲೂರು ಜೈಲಾಧಿಕಾರಿ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.